ಮೀರ್ ಸಾದಿಕ್ ಅಂತವರ ಮಾತು ಕೇಳಿ ವೋಟ್ ಹಾಕ್ತಿದ್ರಿ. ನಿಮ್ ಜೊತೆಲೇ ಇರೋದು, ನಿಮ್ಗೆ ನರ್ಕ ಕೊಡೋದು. ಈಗಲೂ ಉಟ್ಕೊಂಡಿದ್ದಾರೆ. ಅಭಿವೃದ್ಧಿ ಮಾಡಲ್ಲ, ಮಾಡಕ್ಕಾಗದು ಇಲ್ಲ, ಮಾಡಕ್ಕೆ ಬಿಡೋದು ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂತಾನೆ ಕೆಲಸಗಳಾಗಬೇಕು. ನಾನು MLA ಬಂದೆ ಹೋದೆ, ಇವತ್ತು ನೀವು ಹೂವು ಹಾಕಿ ಯಾಕೆ ಕರ್ಕೊಂಡ್ರಿ? ನಾನು ಕೆಲಸ ಮಾಡಿಲ್ಲ ಅಂದ್ರೆ ದೊಣ್ಣೆ ಹಿಡ್ಕೊಂಡು ನಿಂತಿರ್ತಿದ್ದೆ, ಹೂವು ಹಿಡ್ಕೊತಿರ್ಲಿಲ್ಲ. ಹೌದಲ್ವಾ? ಬಾ ಮಗನೇ ಬಂದಿದ್ಯಾ ಒಳಕ್ಕೆ ಅಂತ. ಕೆಲಸ ಮಾಡಿರೋದಕ್ಕೆ ಹೂವು ಹಿಡ್ಕೊಂಡಿದ್ದೀರಾ. ಯಾವತ್ತು MLA ಹೂವು ಹೆಚ್ಚಿಸ್ಕೋಬೇಕು, ಕೋಲೆಲ್ಲ ಹಿಡ್ಕೊಳ್ಳೋದು, ಆ ಕೆಲಸ ಆಗ್ಬೇಕು. ನಿಮಗೆ ಆಸ್ಪತ್ರೆ ಅವಶ್ಯಕತೆ ಇದೆ, ಇನ್ನೊಂದು ತಿಂಗಳಲ್ಲಿ ಇಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಗುತ್ತೆ. ಅದನ್ನು ಸ್ಯಾಂಕ್ಷನ್ ಮಾಡಿದೀವಿ. ಇನ್ನ ಒಂದು ತಿಂಗಳಲ್ಲಿ ಮತ್ತೆ ನಾನು ಬಂದು ಮತ್ತೆ ನೀನು ಹೂವು ಹಾಕಬೇಕು, ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತೀನಿ. ಈ ನಾವು ಕೂತಿರೋ ಪಾರ್ಕ್ ಅನ್ನ ಮಕ್ಕಳಿಗೆ ಅಭಿವೃದ್ಧಿ ಮಾಡಬೇಕು. 2 ಕೋಟಿ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡ್ತೀನಿ. ಈ ಪಾರ್ಕ್ ಅನ್ನ ನಿಮಗೆ ಇಡೀ ಮಂಡ್ಯದಲ್ಲೇ ಮಾದರಿಯಾಗಿ ಕಾಣಬೇಕು. ಒಂದು ಟ್ರೈನ್ ಹಾಕೋಣ, ಇದಕ್ಕೆ ಚಿಕ್ಕದು ಟ್ರೈನ್ ಹಾಕೋಣ. ಇಲ್ಲೆಲ್ಲ ಮಕ್ಕಳು ಟ್ರೈನಲ್ಲಿ ಓಡಾಡಬೇಕು. ದೊಡ್ಡದಿದೆ ಪಾರ್ಕ್, ಟ್ರೈನ್ ಮಾಡ್ತೀನಿ, ನಿಮಗೆ ಟ್ರೈನ್ ಪಾರ್ಕ್ ಮಾಡ್ಕೊಡ್ತೀನಿ. ಆಯ್ತಾ? ಅಲ್ಲಿ ಹತ್ಕೊಂಡ್ರೆ ಟ್ರೈನಲ್ಲಿ ಹೋಗ್ಬೇಕು. ಹುಡುಗರು ಜಿಮ್ ಮಾಡ್ಬೇಕಲ್ಲ, ಅದನ್ನು ಹಾಕೊಡೋಣ. ಆಯ್ತಾ? ಮಹಿಳೆಯರೆಲ್ಲ ವಾಕ್ ಮಾಡಬೇಕು, ಕರೆಕ್ಟಾ? ಅದನ್ನೆಲ್ಲ ಈ ಪಾರ್ಕ್ ಅನ್ನ ಮಾಡಿ ಟಿಪ್ಪು ಸುಲ್ತಾನ್ ಅವರ ಹೆಸರು ಇಡೋಣ. ಆಯ್ತಾ? ಆಮೇಲೆ ಬಡವರಿಗೆ ಮದುವೆ ಮಾಡೋದಕ್ಕೆ ಕಷ್ಟ. ನಿಮ್ಗೊಂದು ಶಾದಿ ಮಹಲ್ ಬೇಕು, ಕಲ್ಯಾಣ ಮಂಟಪ, ಜಾಗ ನನಗೆ ಕೊಡಿ ಅಂತ ಹೇಳಿದೀನಿ, ಕೊಡ್ತೀನಿ ಅಂತ ಹೇಳೋರೆ ಕೊಡ್ಲಿ. ಅದಕ್ಕೆ ವಿಶೇಷ ಅನುದಾನವನ್ನ ತರ್ತೀನಿ. ನಾನು ಅದಕ್ಕೆ ಇವಾಗಲೇ ಅನೌನ್ಸ್ ಮಾಡಲ್ಲ. ಜಾಗ ಬೇಕು, ಜಾಗ ಸಿಕ್ಕಿದ ತಕ್ಷಣ ಅಲ್ಲಿ ಎಷ್ಟಿದೆ ಅಂತ ನೋಡಿ ಎಸ್ಟಿಮೇಟ್ ಮಾಡಿ ಅದಕ್ಕೆ ದುಡ್ಡನ್ನ ಬಿಡುಗಡೆಯನ್ನ ಮಾಡಿಕೊಡ್ತೀನಿ. ನಿಮಗೆ ಬಡವರಿಗೆ ಮದುವೆ ಮಾಡೋದೇ ಕಷ್ಟ. ಇನ್ನು ಚೌಟ್ರಿಗಳಿಗೆ 1 ಲಕ್ಷ 2 ಲಕ್ಷ, A&Iಗೆ ಹೋದ್ರೆ 1.25 ಲಕ್ಷ. ನಮ್ಮ ನೈಮ್ ಅಂತವ್ರಾದ್ರೆ ಮಾಡ್ತಾರೆ, ನಮ್ಮ ಇಲಿಯಾಸ್ ಸಾಹೇಬ್ರು ಮಾಡ್ತಾರೆ. ನೀವೆಲ್ಲಿ ಮಾಡ್ತೀರಾ? ಮಾಮ ಮಾಡ್ತಿರ್ಬೇಕಾದ್ರೆ ನೀವೆಲ್ಲಿ ಮಾಡೋದು? ನಮ್ಮ ಹಂಸದಣ್ಣ ದುಡ್ಡಿದೆ, ಮಕ್ಕಳು ಮಾಡ್ತಾರೆ, ನೀವೆಲ್ಲಿಂದ ಮಾಡೋದು? ಏನ್ ಹಂಸದಣ್ಣ? ನಿಮಗೆ 5,000 ರೂಪಾಯಲ್ಲಿ ಆಗ್ಬೇಕು ಮದುವೆ ಅಂತ, 1 ಲಕ್ಷ ರೂಪಾಯಿ ತರ ಕಾಣಬೇಕು ಚೌಟ್ರಿ. ಆ ತರ ಚೌಟ್ರಿ ಮಾಡಿ. ನೀವೆಲ್ಲ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಈ ದೇಶ ಎಲ್ಲರ ದೇಶ, ಎಲ್ಲರೂ ಖುಷಿಯಾಗಿರ್ಬೇಕು. ಅದೇ 3 ವರ್ಷದ ಹಿಂದೆ ನೋಡ್ರಪ್ಪ, ಆಸಾನ್ ಕೂಗಂಗಿಲ್ಲ, ಬುರ್ಕ ಹಾಕಂಗಿಲ್ಲ, ಮಟನ್ ಕಡಿಯಂಗಿಲ್ಲ, ದಿನಾ ನಿಮಗೆ ಟೆನ್ಷನ್. ಇವತ್ತೇನಾದ್ರೂ ಟೆನ್ಷನ್ ಇದೆಯಾ? ಶಾಂತಿ ಇದೆ. ಎಲ್ರು ಒಳ್ಳೇದಾಗಿ ನೋಡ್ತೀವಿ. ರಾಮನು ನಮ್ಮನೆ, ಅಲ್ಲನು ನಮ್ಮನೆ, ಎಲ್ರು ಶಾಂತಿಯಿಂದ ನೋಡ್ತೀವಿ. ಕೆಲವರು ಮೀರ್ ಸಾಧಿಕರು ಉಟ್ಕೊಂಡಿದ್ದಾರೆ, ನಿಮ್ಮ ಶಾಂತಿಗೆ ಭಂಗ ತರ್ತಾರೆ. ಹುಷಾರಾಗಿರಿ. ನಾನು ಇಷ್ಟೇ ಹೇಳಬಲ್ಲೆ, ಯಾರ ಮೇಲೂ ವೈಯಕ್ತಿಕ ಟೀಕೆ ಇಲ್ಲ. ನಿಮ್ಮನ್ನ ಅಡ್ಡದಾರಿಗೆ ತಲುಪ್ತಾರೆ. ನಿಮ್ಮನ್ನ ತಿರ್ಗಾ 3 ವರ್ಷದ ಮುಂಚೆ ಏನಿತ್ತು ಆ ತರೋದಕ್ಕೆ ಪ್ಲಾನ್ ಮಾಡ್ತಾವ್ರೆ. ನನ್ನ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ತೋರ್ಸಕ್ ಆಗ್ತಲ್ಲ ಕೈನ. ರವಿಕುಮಾರ್ ಹಿಂಗ್ ತಿರ್ಕೊಂಡ್ಬಿಟ್ರು ಅಂತಾರೆ ಅಷ್ಟೇ. ಯಾಕೆ ತಿರ್ಕೊಂಡ್ರೆ ಅಲ್ಲಿ ಕೆಲಸ ಮಾಡೋದು ತಿರುಗಿ ನೋಡ್ತಾ ಇರ್ತೀನಿ. ನೀವು ಓದಿಸ್ತೀವಿ ಮಾತಾಡ್ಸಿಲ್ಲ ಅಲ್ವಾ ಅಂತಾರೆ. ಹಂಗೆ ನಾನು MLA ಮಾತಾಡಿಸ್ಲಿ ಹೋಗ್ಲಿ, ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ನಿಮ್ ಮನೆಗೆ ನೀರು ಹೋಗ್ಬಾರ್ದು, ರಸ್ತೆ ಆಗ್ಬೇಕು, ನಿಮ್ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಸಿಗ್ಬೇಕು, ಆಸ್ಪತ್ರೆ ಸಿಗ್ಬೇಕು, ಪಾರ್ಕ್ ಬರ್ಬೇಕು. ಅದು ಬೇಕಾ ಸುಮ್ಮನೆ ಬಂದು ಟಾಟಾ ಮಾಡ್ಬಿಟ್ಟು ಹೋಗ್ಬೇಕಾ? ನಾನು ಏನಪ್ಪ ಹೌದಲ್ಲ? ಅದಕ್ಕೆ ಎಲ್ಲಿದೆ ಕ್ರಿಕೆಟ್ ಆಡಕ್ ಸ್ಟೇಡಿಯಂ ಅಂತ ಎಲ್ಲಿದೆ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.